ವೆಲ್ಕಮ್ ಟು ಸಿಎಸ್ಆರ್ ಸೆಂಟರ್. ಸಿಎಸ್ಆರ್ ಆನ್ಲೈನ್ ಟ್ರೈನಿಂಗ್ ಕನ್ನಡ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನೀವು ಇನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ಎಲ್ಲಾ ಹೊಸ ವಿಡಿಯೋಗಳನ್ನ ನೀವು ನೋಡೋದಕ್ಕೋಸ್ಕರ. ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ವಿಡಿಯೋಗಳು ನಿಮ್ಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸಿಎಸ್ಆರ್ ಆನ್ಲೈನ್ ಟ್ರೈನಿಂಗ್ ಕನ್ನಡ ಚಾನೆಲ್ಗೆ ಸ್ವಾಗತ. ಇವತ್ತು ನಾವು ನೋಡೋಣ ಟ್ಯಾಲಿ ಪ್ರೈಮ್ ನಲ್ಲಿ ನಾವು ರೇಟ್ ಆಫ್ ಎಕ್ಸ್ಚೇಂಜ್ ಆಪ್ಷನ್ ಅಲ್ಲಿ ನಾವು ಯಾವ ರೀತಿಯಾಗಿ ವರ್ಕ್ ಮಾಡಬೇಕು ಅಂತ. ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ನೋಡಿದ್ವಿ ಕರೆನ್ಸಿ ಯಾವ ರೀತಿಯಾಗಿ ನಾವು ಕ್ರಿಯೇಟ್ ಮಾಡಬೇಕು ಅಂತ. ಅದೇ ರೀತಿಯಾಗಿ ನಾವು ರೇಟ್ ಆಫ್ ಎಕ್ಸ್ಚೇಂಜ್ ಅಂದ್ರೆ ಏನು, ಅದನ್ನ ಯಾವ ರೀತಿಯಾಗಿ ಕ್ರಿಯೇಟ್ ಮಾಡಬೇಕು ಅಂತ ನೋಡೋಣ. ಮೊದಲು ನಾವಿಲ್ಲಿ ಗೇಟ್ ವೇ ಆಫ್ ಟ್ಯಾಲಿ ಕ್ರಿಯೇಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನಂತರ ಶೋ ಮೋರ್ ಆಪ್ಷನ್, ನಂತರ ಎಂಟರ್. ನೀವು ಇಲ್ಲಿ ನೋಡ್ತಾ ಇರಬಹುದು ಕರೆನ್ಸಿ ಕ್ರಿಯೇಷನ್ ಆದ ನಂತರ ನಮ್ಗೆ ಇಲ್ಲಿ ಆಪ್ಷನ್ ಸಿಗುತ್ತೆ ರೇಟ್ಸ್ ಆಫ್ ಎಕ್ಸ್ಚೇಂಜ್. ನಾನಿಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ. ನಂತರ ಎಂಟರ್. ಮೊದಲು ನಾವಿಲ್ಲಿ ತಿಳ್ಕೋಬೇಕಾಗುತ್ತೆ ರೇಟ್ಸ್ ಆಫ್ ಎಕ್ಸ್ಚೇಂಜ್ ಅಂದ್ರೆ ಏನು ಅಂತ. ಇಲ್ಲಿ ರೇಟ್ ಆಫ್ ಎಕ್ಸ್ಚೇಂಜ್ ಅಂದ್ರೆ ಇಂಡಿಯಾದಲ್ಲಿ ನಾವು ಬಿಸ್ನೆಸ್ ಅನ್ನ ಮಾಡಿದ್ರೆ ರುಪೀಸ್ ಅಲ್ಲಿ ನಾವು ಬಿಸ್ನೆಸ್ ಅನ್ನ ಮಾಡ್ತೀವಿ. ಅಮೆರಿಕದ ಜೊತೆಗೆ ನಾವು ಬಿಸ್ನೆಸ್ ಅನ್ನ ಮಾಡಿದಾಗ US ಡಾಲರ್ INR ಅಲ್ಲಿ ಬಿಸ್ನೆಸ್ ನಡೆಯುತ್ತೆ. ಅದೇ ರೀತಿಯಾಗಿ ನಾವು ಯುರೋಪ್ ಜೊತೆ ಬಿಸ್ನೆಸ್ ಅನ್ನ ಮಾಡಿದಾಗ ಯೂರೋ ಅಲ್ಲಿ ನಾವು ಬಿಸ್ನೆಸ್ ಅನ್ನ ಮಾಡಬೇಕಾಗುತ್ತೆ, ಯೂರೋ ಮತ್ತು ಇಂಡಿಯನ್ ರುಪೀಸ್. ಅದೇ ರೀತಿಯಾಗಿ ನಾವು ಯಾವ ಯಾವ ದೇಶದ ಜೊತೆಗೆ ಬಿಸ್ನೆಸ್ ಅನ್ನ ಮಾಡ್ತೀವಿ ಆ ದೇಶದ ಕರೆನ್ಸಿಗಳ ಜೊತೆ ನಾವು ಬಿಸ್ನೆಸ್ ಅನ್ನ ಮಾಡಬೇಕಾಗುತ್ತೆ. ಇಂಡಿಯನ್ ರುಪೀಸ್ ಇಂಡಿಯಾದಲ್ಲಿ ಮಾತ್ರ ವರ್ಕ್ ಆಗುತ್ತೆ. US ಡಾಲರ್ ಅನ್ನ ತಗೊಂಡ್ ಬಂದು ನಾವು ಇಂಡಿಯಾದಲ್ಲಿ ಯೂಸ್ ಮಾಡೋದಕ್ಕೆ ಆಗೋದಿಲ್ಲ. US ಡಾಲರ್ ಅನ್ನ ನಾವು ಎಕ್ಸ್ಚೇಂಜ್ ಮಾಡಿಸ್ಬೇಕಾಗುತ್ತೆ US ಡಾಲರ್ ಟು INR ರುಪೀಸ್. ಒಂದು US ಡಾಲರ್ಗೆ ನಾವಿಲ್ಲಿ ಎಷ್ಟು ರೂಪಾಯಿಯನ್ನ ಕೊಡ್ತಾ ಇದೀವಿ ಅಥವಾ ನಮ್ಮ ಒಂದು ರೂಪಾಯಿಗೆ ಅವರು ಎಷ್ಟು US ಡಾಲರ್ ಅನ್ನ ಕೊಡ್ತಾ ಇದ್ದಾರೆ, ಈ ರೀತಿಯಾಗಿ ನಾವು ಬಿಸ್ನೆಸ್ ಮಾಡಬೇಕಾಗುತ್ತೆ. ಎಕ್ಸಾಂಪಲ್, ನಾವು ಅಮೆರಿಕಾಗೆ ಸೇಲ್ಸ್ ಅನ್ನ ಮಾಡಿದ್ರೆ ಆ ಸೇಲ್ ಅಮೌಂಟ್ ಎಷ್ಟಿರುತ್ತೆ ಅದರ ಬದಲಾಗಿ ಅವರು ನಮ್ಗೆ ಎಷ್ಟು US ಡಾಲರ್ ಅನ್ನ ಕೊಡ್ತಾ ಇದ್ದಾರೆ. 100 US ಡಾಲರ್ ಅನ್ನ ಅವರು ನಮ್ಗೆ ಕೊಟ್ರೆ ಇಂಡಿಯನ್ ರುಪೀಸ್ಗೆ ನಾವು ಕನ್ವರ್ಟ್ ಮಾಡಿದಾಗ ಎಷ್ಟು ಟ್ಯಾಕ್ಸ್ ಅಲ್ಲಿ ನಮ್ಗೆ ಕಟ್ ಆಗುತ್ತೆ, ನಂತರ ಎಷ್ಟು ಅಮೌಂಟ್ ನಮ್ಗೆ ಬರುತ್ತೆ. ಇದನ್ನ ನಾವಿಲ್ಲಿ ರೇಟ್ಸ್ ಆಫ್ ಎಕ್ಸ್ಚೇಂಜ್ ಅಂತೇಳಿ ಕರಿತೀವಿ. ಯಾವುದೇ ದೇಶದ ಕರೆನ್ಸಿಯನ್ನ ನಾವಿಲ್ಲಿ ಎಕ್ಸಾಂಪಲ್ ಆಗಿ ತಗೋಬಹುದು. ನಮ್ಮ ಸೆಲ್ಲಿಂಗ್ ರೇಟ್, ನಂತರ ಅವರು ಕೊಟ್ಟಂತಹ ಡಾಲರ್ ವ್ಯಾಲ್ಯೂ ಅಥವಾ ಪೌಂಡ್ ಅಥವಾ ಯೂರೋ, ಯಾವುದೇ ದೇಶದ ಕರೆನ್ಸಿ. ನಂತರ ಎಕ್ಸ್ಚೇಂಜ್ ಟ್ಯಾಕ್ಸ್ ರೇಟ್ ಏನಿರುತ್ತೆ, ನಂತರ ಟ್ಯಾಕ್ಸ್ ಕಟ್ ಆಗಿ ಎಷ್ಟು ಅಮೌಂಟ್ ನಮ್ಗಿಲ್ಲಿ ಬರುತ್ತೆ. ಈ ರೀತಿಯಾಗಿ ನಾವು ಕ್ರಿಯೇಟ್ ಮಾಡಬೇಕಾಗತ್ತೆ. ಇದನ್ನ ನಾವಿಲ್ಲಿ ರೇಟ್ಸ್ ಆಫ್ ಎಕ್ಸ್ಚೇಂಜ್ ಅಂತೇಳಿ ಕರಿತೀವಿ. ಎಲ್ಲಾ ಕಂಪನಿಗಳಲ್ಲಿ ಡೇಟಾ ಇರುತ್ತೆ, ಅದರ ಪ್ರಕಾರ ನಾವಿಲ್ಲಿ ಕ್ರಿಯೇಟ್ ಮಾಡಬೇಕಾಗತ್ತೆ. ಇಲ್ಲಿ ನಾನು ಎಕ್ಸಾಂಪಲ್ ಅನ್ನ ತೋರಿಸ್ತಾ ಇದ್ದೀನಿ. ಇಲ್ಲಿ ನೀವು ನೋಡಬಹುದು ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ಕ್ರಿಯೇಟ್ ಮಾಡಿದ್ವಿ US ಡಾಲರ್, ಬ್ರಿಟಿಷ್ ಪೌಂಡ್, ನಂತರ ಯೂರೋ. ನಾನಿಲ್ಲಿ ಒಂದು US ಡಾಲರ್, ನಂತರ ಒಂದು ಬ್ರಿಟಿಷ್ ಪೌಂಡ್, ಒಂದು ಯೂರೋಗೆ ಎಕ್ಸಾಂಪಲ್ ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ನೀವು ಹೆಚ್ಚು ಅಥವಾ ಕಡಿಮೆ ಮಾಡ್ಕೋಬಹುದು. ಇಲ್ಲಿ ನಾವು ರೇಟ್ ಆಫ್ ಎಕ್ಸ್ಚೇಂಜ್ ಅನ್ನ ನೋಡ್ತಾ ಹೋದ್ರೆ ಯಾವುದೇ ಕಂಪನಿ ಬೇರೆ ದೇಶಗಳ ಜೊತೆ ಬಿಸ್ನೆಸ್ ಮಾಡ್ತಾ ಇದೆ ಅಂದ್ರೆ ನೀವು ನೋಡಿರಬಹುದು US ಡಾಲರ್ ಇರಬಹುದು, ಪೌಂಡ್ ಇರಬಹುದು, ಬೇರೆ ಯಾವುದೇ ದೇಶದ ಕರೆನ್ಸಿ ನೀವು ತಗೋಬಹುದು. ಪ್ರತಿ ಸೆಕೆಂಡ್ಗೂ ಸಹ ಚೇಂಜ್ ಆಗುವಂತಹ ಅಮೌಂಟ್ ವ್ಯಾಲ್ಯೂ ನಾವಿಲ್ಲಿ ಎಂಟ್ರಿ ಮಾಡೋದಕ್ಕೆ ಬರೋದಿಲ್ಲ. ಪ್ರತಿಯೊಂದು ಕಂಪನಿಗಳ ಹತ್ರ ಅವರದೇ ಆದ ಅಗ್ರಿಮೆಂಟ್ ಇರುತ್ತೆ. ಎಷ್ಟು ತಿಂಗಳವರೆಗೆ ಅಥವಾ ಎಷ್ಟು ವರ್ಷ, ಒಂದು US ಡಾಲರ್ಗೆ ನಾವು ಇಷ್ಟು ರೂಪಾಯಿಯನ್ನ ಕೊಡ್ತೀವಿ ಅಥವಾ ನಮ್ಮ ದೇಶದ ಒಂದು ರೂಪಾಯಿಗೆ ಅವರು ಎಷ್ಟು US ಡಾಲರ್ ಅನ್ನ ಕೊಡಬೇಕು. ಈ ರೀತಿಯಾಗಿ ಅಗ್ರಿಮೆಂಟ್ ಅಥವಾ ಕಾಂಟ್ರಾಕ್ಟ್ ಇರುತ್ತೆ. ಒಂದು ತಿಂಗಳಿಗೆ ಇರಬಹುದು ಅಥವಾ 2 ತಿಂಗಳು ಇರಬಹುದು. ಇದು ಕಂಪನಿಯ ಬಿಸ್ನೆಸ್ ಮೇಲೆ ಡಿಪೆಂಡ್ ಆಗುತ್ತೆ. ಅವರು ಎಷ್ಟು ಅಮೌಂಟ್ ಅನ್ನ ಕೊಡ್ತಾರೆ, ನಾವು ಎಷ್ಟು ಅಮೌಂಟ್ ಅನ್ನ ತಗೊಳ್ತೀವಂತ. ನಂತರ ನಾವು US ಡಾಲರ್ ಅನ್ನ ಇಂಡಿಯನ್ ರುಪೀಸ್ಗೆ ಕನ್ವರ್ಟ್ ಮಾಡಿದಾಗ ಎಷ್ಟು ಟ್ಯಾಕ್ಸ್ ಅನ್ನ ಕಟ್ ಮಾಡ್ತಾರೆ ಅನ್ನೋದು ಸಹ ನಮ್ಮ ಬ್ಯಾಂಕ್ ಮೇಲೆ ಡಿಪೆಂಡ್ ಆಗುತ್ತೆ. ನಮ್ಮ ಕಂಪನಿಯ ಬಿಸ್ನೆಸ್ ಅಕೌಂಟ್ ಯಾವ ಬ್ಯಾಂಕ್ ಅಲ್ಲಿ ಇದೆ ಅದರ ಮೇಲೆ ಸಹ ಇಲ್ಲಿ ಡಿಪೆಂಡ್ ಆಗುತ್ತೆ ಎಷ್ಟು ಟ್ಯಾಕ್ಸ್ ಕಟ್ ಮಾಡ್ತಾ ಇದ್ದಾರೆ ಅಂತ. ಒಂದು ಬ್ಯಾಂಕ್ ಅಲ್ಲಿ ಹೆಚ್ಚಿಗೆ ಟ್ಯಾಕ್ಸ್ ಕಟ್ ಮಾಡಬಹುದು ಅಥವಾ ಕನ್ವರ್ಟ್ ಟೈಮ್ ಲೇಟ್ ಆಗಬಹುದು ಅಥವಾ ಕೆಲವು ಬ್ಯಾಂಕ್ಗಳಲ್ಲಿ ಕಡಿಮೆ ಟ್ಯಾಕ್ಸ್ ಅನ್ನ ಕಟ್ ಮಾಡಬಹುದು. ನಂತರ ರೇಟ್ ಆಫ್ ಎಕ್ಸ್ಚೇಂಜ್ ಟೈಮ್ ಪೀರಿಯಡ್ ಕಡಿಮೆ ಇರಬಹುದು. ಈ ರೀತಿಯಾಗಿ ನಾವು ಯಾವ ಬ್ಯಾಂಕ್ ಮೊದಲು ನೋಡಬೇಕಾಗುತ್ತೆ, ನಂತರ ಟ್ಯಾಕ್ಸ್ ಅಮೌಂಟ್ ಎಷ್ಟು ಕಟ್ ಮಾಡ್ತಾರೆ ಅದನ್ನ ನಾವಿಲ್ಲಿ ನೋಡಬೇಕಾಗುತ್ತೆ. ನಂತರ ನಾವು ಎಂಟ್ರಿ ಮಾಡಬೇಕು. ನೀವಿಲ್ಲಿ ನೋಡಬಹುದು ಡೇಟ್ ಆಫ್ ರೇಟ್ ಆಫ್ ಎಕ್ಸ್ಚೇಂಜ್. ಯಾವ ದಿನದ ಇನ್ವಾಯ್ಸ್ ಇರುತ್ತೆ ಆ ಇನ್ವಾಯ್ಸ್ ಡೇಟ್ ಅನ್ನ ನಾವಿಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ನಂತರ ಎಂಟರ್.
US$ ಸೆಲೆಕ್ಟ್ ಆಗಿದೆ. ಸ್ಟ್ಯಾಂಡರ್ಡ್ ರೇಟ್ ಅಂದ್ರೆ $1 ನಾವು ಎಷ್ಟು ರೂಪಾಯಿಯನ್ನ ಕೊಡಬೇಕು ಅಥವಾ ನಮ್ಮ $1 ಅವರು ಎಷ್ಟು $ಅನ್ನ ಕೊಡ್ತಾರೆ. ಸ್ಟ್ಯಾಂಡರ್ಡ್ ರೇಟ್ ಅಂದ್ರೆ ಪ್ರೆಸೆಂಟ್ ರೇಟ್ ಅನ್ನ ನಾನಿಲ್ಲಿ ಎಂಟ್ರಿ ಮಾಡ್ತಾ ಇದ್ದೀನಿ. ನೀವು ಚೇಂಜ್ ಮಾಡ್ಕೋಬಹುದು. $, ಪ್ರೆಸೆಂಟ್ ವ್ಯಾಲ್ಯೂ ₹75.87 ಪ್ರೆಸೆಂಟ್ ವ್ಯಾಲ್ಯೂ ನಾನಿಲ್ಲಿ ಎಂಟ್ರಿ ಮಾಡ್ತಾ ಇದ್ದೀನಿ. ನಂತರ ಎಂಟರ್. ನಂತರ ನಾವಿಲ್ಲಿ ಸೆಲ್ಲಿಂಗ್ ರೇಟ್ ಅನ್ನ ಎಂಟ್ರಿ ಮಾಡಬೇಕಾಗುತ್ತೆ. ಎಷ್ಟು ಅಮೌಂಟ್ ಗೂಡ್ಸ್ ಅನ್ನ ನಾವು ಸೆಲ್ ಮಾಡಿದ್ವಿ. ಇಲ್ಲಿ ನೀವು 1,00,000 ತಗೋಬಹುದು ಅಥವಾ 2,00,000 ಅಮೌಂಟ್ ಗೂಡ್ಸ್ ಅನ್ನ ನಾವು ಸೆಲ್ ಮಾಡಿದೀವಿ ಗೆ. ಈ ರೀತಿಯಾಗಿ ನೀವು ಎಷ್ಟಾದ್ರೂ ತಗೋಬಹುದು. ನಾನಿಲ್ಲಿ $1 ಮಾತ್ರ ಎಕ್ಸಾಂಪಲ್ ಕೊಡ್ತಾ ಇರೋದ್ರಿಂದ ನಾನಿಲ್ಲಿ ₹75 ಮತ್ತು 87 ಸೇಮ್ ವ್ಯಾಲ್ಯೂ ಎಂಟ್ರಿ ಮಾಡ್ತಾ ಇದ್ದೀನಿ. ನಂತರ ಎಂಟರ್. ನಂತರ ಬೈಯಿಂಗ್ ರೇಟ್ ಅಥವಾ ಸ್ಪೆಸಿಫೈಡ್ ರೇಟ್ ಅಂದ್ರೆ $1 ಇಂಡಿಯನ್ ರುಪೀಸ್ಗೆ ಕನ್ವರ್ಟ್ ಆಗಿ ಟ್ಯಾಕ್ಸ್ ಕಟ್ ಆದ ನಂತರ ಎಷ್ಟು ಅಮೌಂಟ್ ನಮಗೆ ಸಿಗ್ತಾ ಇದೆ ನಾವಿಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ನಾನಿಲ್ಲಿ ₹75 ಎಂಟ್ರಿ ಮಾಡ್ತಾ ಇದ್ದೀನಿ. 00 ಈ ರೀತಿಯಾಗಿ 87 ಟ್ಯಾಕ್ಸ್ ಕಟ್ ಆಗಿದೆ ಅಂತ ನಾನಿಲ್ಲಿ ಎಂಟ್ರಿ ಮಾಡ್ತಾ ಇದ್ದೀನಿ. ಯಾವ ಬ್ಯಾಂಕ್ ಅಲ್ಲಿ ಎಷ್ಟು ಟ್ಯಾಕ್ಸ್ ಕಟ್ ಆಗುತ್ತೆ, ಎಷ್ಟು ಅಮೌಂಟ್ಗೆ ನೀವು ನೋಡಿ ಎಂಟ್ರಿ ಮಾಡಬೇಕಾಗುತ್ತೆ. ಟೋಟಲ್ ಆಗಿ ನಮಗೆ ಎಷ್ಟು ಅಮೌಂಟ್ ಸಿಗ್ತಾ ಇದೆ. ನಂತರ ಎಂಟರ್. ಬ್ರಿಟಿಷ್ ಪೌಂಡ್ ಪ್ರೆಸೆಂಟ್ ವ್ಯಾಲ್ಯೂ ₹100.42. ಸೆಲ್ಲಿಂಗ್ ರೇಟ್ ಸಹ ನಾನಿಲ್ಲಿ £1 ವ್ಯಾಲ್ಯೂ ಎಂಟ್ರಿ ಮಾಡ್ತಾ ಇದ್ದೀನಿ. ₹100.42. ನಂತರ ಎಂಟರ್. ಬ್ರಿಟಿಷ್ ಪೌಂಡ್ ಇಂಡಿಯನ್ ರುಪೀಸ್ಗೆ ಕನ್ವರ್ಟ್ ಆಗಿ ನಮಗೆ ₹100 ಸಿಗ್ತಾ ಇದೆ ಅಂತ ನಾನಿಲ್ಲಿ ಎಂಟ್ರಿ ಮಾಡ್ತಾ ಇದ್ದೀನಿ. ನಂತರ ಎಂಟರ್. ಯೂರೋ ಪ್ರೆಸೆಂಟ್ ವ್ಯಾಲ್ಯೂ ₹85.85. ನಂತರ ₹85.85 ಅವರಿಲ್ಲಿ ಕೊಡ್ತಾ ಇದ್ದಾರೆ. ನಂತರ ಟ್ಯಾಕ್ಸ್ ಕಟ್ ಆಗಿ ನಮಗೆ ₹85 ಸಿಗ್ತಾ ಇದೆ. 85 ಕಟ್ ಆಗಿದೆ ಅಂತ ನಾನಿಲ್ಲಿ ಎಂಟ್ರಿ ಮಾಡ್ತಾ ಇದ್ದೀನಿ. ಈ ರೀತಿಯಾಗಿ ನೀವು ಪ್ರೆಸೆಂಟ್ ವ್ಯಾಲ್ಯೂ ನೀವಿಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ನಂತರ ನಮ್ಮ ಸೆಲ್ಲಿಂಗ್ ಅಮೌಂಟ್ ಎಷ್ಟಿದೆ, ಇನ್ವಾಯ್ಸ್ ಅಮೌಂಟ್ ಅನ್ನ ನೀವಿಲ್ಲಿ ಎಂಟ್ರಿ ಮಾಡಬೇಕು. ನಂತರ ರೇಟ್ ಆಫ್ ಎಕ್ಸ್ಚೇಂಜ್ $, ಇರಬಹುದು ಅಥವಾ ಪೌಂಡ್ ಇರಬಹುದು, ಯೂರೋ, ಯಾವುದೇ ದೇಶದ ಕರೆನ್ಸಿ ಕನ್ವರ್ಟ್ ಆಗಿ ನಮ್ಮ ಬ್ಯಾಂಕಿಗೆ ಎಷ್ಟು ಅಮೌಂಟ್ ಬರ್ತಾ ಇದೆ ಇಂಡಿಯನ್ ರುಪೀಸ್ ಅಲ್ಲಿ ಆ ಅಮೌಂಟ್ ಅನ್ನ ನಾವು ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಈ ರೀತಿಯಾಗಿ ನಾವು ರೇಟ್ಸ್ ಆಫ್ ಎಕ್ಸ್ಚೇಂಜ್ ಆಪ್ಷನ್ ಅನ್ನ ಯೂಸ್ ಮಾಡ್ತೀವಿ. ಎಂಟರ್. ಈಗ ನಾವು ರೇಟ್ ಆಫ್ ಎಕ್ಸ್ಚೇಂಜ್ ಕ್ರಿಯೇಟ್ ಮಾಡಿದೀವಿ. ನಂತರ ನಾವಿಲ್ಲಿ ಆಲ್ಟರ್ ಅನ್ನ ಮಾಡಬೇಕು ಅಥವಾ ಡಿಲೀಟ್ ಮಾಡಬೇಕು ಅಂದಾಗ ಯಾವ ರೀತಿಯಾಗಿ ಮಾಡ್ಬೇಕಂತ ನಾವಿಲ್ಲಿ ನೋಡಿದ್ರೆ ಎಸ್ಕೇಪ್. ನಾವಿಲ್ಲಿ ಆಲ್ಟರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನಂತರ ರೇಟ್ಸ್ ಆಫ್ ಎಕ್ಸ್ಚೇಂಜ್ ಎಂಟರ್. ನೀವಿಲ್ಲಿ ನೋಡ್ತಾ ಇರಬಹುದು ನಾವು ಕ್ರಿಯೇಟ್ ಮಾಡಿರುವಂತಹ ಡೇಟಾ ನಮ್ಗಿಲ್ಲಿ ಸಿಗುತ್ತೆ. ನಾವಿಲ್ಲಿ ಯಾವುದೇ ಚೇಂಜಸ್ ಅನ್ನ ಮಾಡಬಹುದು. ₹100 ನಾನಿಲ್ಲಿ ಚೇಂಜ್ ಮಾಡ್ತಾ ಇದ್ದೀನಿ, ನೀವು ನೋಡಬಹುದು. ಈ ರೀತಿಯಾಗಿ ನಾವು ಚೇಂಜ್ ಮಾಡಬಹುದು. ನಂತರ ನಾವಿಲ್ಲಿ ಡಿಲೀಟ್ ಮಾಡಬೇಕು ಅಂದ್ರೆ ಕೀಬೋರ್ಡ್ ಇಂದ ನಾವು Alt D ಲೆಟರ್ ಅನ್ನ ಯೂಸ್ ಮಾಡಬೇಕಾಗುತ್ತೆ. ಡಿಲೀಟ್ ಲೆಡ್ಜರ್ಸ್. ಯಾವುದೇ ಲೆಡ್ಜರ್ ಅನ್ನ ಡಿಲೀಟ್ ಮಾಡ್ತಾ ಇಲ್ಲ. ಎಸ್ಕೇಪ್ ಎಸ್ಕೇಪ್. ಈ ರೀತಿಯಾಗಿ ನಾವು ರೇಟ್ ಆಫ್ ಎಕ್ಸ್ಚೇಂಜ್ ಕ್ರಿಯೇಟ್ ಮಾಡಬಹುದು. ನಂತರ ಆಲ್ಟರ್ ಅಥವಾ ಡಿಲೀಟ್ ಸಹ ಮಾಡಬಹುದು. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡೋಣ ಬಜೆಟ್ಸ್ ಅಂದ್ರೆ ಏನು, ಅದನ್ನ ನಾವು ಟ್ಯಾಲಿಯಲ್ಲಿ ಯಾವ ರೀತಿಯಾಗಿ ಕ್ರಿಯೇಟ್ ಮಾಡಬೇಕು ಅಂತ.